ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಹೆತ್ತ ಮಗಳಿಗೆ ವಿಷ ಹಾಕಿದ ಪಾಪಿ ತಂದೆ. ಎಸ್, ದಿನಾಂಕ 17/3/2026 ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಶ್ರೀ ಭೀಮರಾಯಿ ಭಾನಪ್ಪ ಅಪ್ಪಾಡಿ, ಸಾಕಿಂಗ್ ಭೂತರಾಮನಹಟ್ಟಿ, ಜಿಲ್ಲಾ ಬೆಳಗಾವಿ, ಇವರು ಕುಮಾರಿ ಪ್ರಿಯಾಂಕಾ 14 ದಿನಗಳ ಮಗುವನ್ನ ಕೊಲೆ ಮಾಡುವ ಉದ್ದೇಶದಿಂದ ಉಕ್ಕಡ ಗ್ರಾಮದಲ್ಲಿರುವ ತನ್ನ ಪತ್ನಿಯ ಮನೆಗೆ ಬಂದು ಮಗುವನ್ನು ನೋಡಲೆಂದು ಕೈಯಲ್ಲಿ ತೆಗೆದುಕೊಂಡು ಮಗುವಿನ ಬಾಯಿಗೆ ವಿಷ ಹಾಕಿ ಕೊಲೆ ಮಾಡಿರುತ್ತಾನೆ. ಈ ಕುರಿತು ಕಾಕ್ತಿ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ 69/2026 ಪ್ರಕರಣವು ದಾಖಲಾಗಿ ಆರೋಪಿಯನ್ನ ಬಂಧಿಸಲಾಗಿದೆ. ಆದ್ದರಿಂದ 14 ದಿನಗಳ ಚಿಕ್ಕ ಮಗುವಿಗೆ ವಿಷ ಹಾಕಿ ಕೊಲೆ ಮಾಡಿದ ಶ್ರೀ ಭೀಮರಾಯಿ ಭಾನಪ್ಪ ಅಪ್ಪಾಡಿಯವರಿಗೆ ಅತ್ಯಂತ ಕಠಿಣವಾದ ಶಿಕ್ಷೆಯಾಗುವಂತೆ ಹಾಗೂ ನ್ಯಾಯಾಲಯದಿಂದ ಜಾಮೀನು ಸಿಗದಂತೆ ಕ್ರಮ ವಹಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ವರದಿ ಗೌಸ್ ಸನದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. ಇದು ಉಕ್ಕಡ ಗ್ರಾಮದಲ್ಲಿ ದಿನಾಂಕ 17/3/26 ಒಬ್ಬ ಪತಿ ಅಂದ್ರೆ ಏನು ತಂದೆ 14 ದಿವಸದ ಮಗುವನ್ನ ಕೊಲೆ ಮಾಡಿದಾನೆ. ಆ ಕೊಲೆ ಮಾಡಿದ್ದು ಇಷ್ಟೊಂದು ಉಗ್ರವಾದಂತ ಅಪರಾಧ ಇದೆ. ಯಾಕಂತಂದ್ರ ತಾಯಿ ತಂದೆ ಮಕ್ಕಳನ್ನ ರಕ್ಷಣೆ ಮಾಡ್ಬೇಕೆ ಹೊರತು ಅವ್ರನ್ನ ಕೊಲೆ ಮಾಡಕ್ ಹೊರಟ್ರ ಮುಂದೆ ಮಕ್ಕಳಿಗೆ ಹೆಂಗ್ ಬದುಕಬೇಕು? ಒಂದು ಹೆಣ್ಣು ಮಗು ಹುಟ್ಟಿದೆ ಅಂತ ಹೇಳಿ ಕಿಸಿಂದ ಆತನ ತಂದೆ ಭೀಮರಾಯ್ ಬಾನಪ್ಪ ಚಪ್ಪಾಡಿ ಅಂತ ಹೇಳಿ ಸಾಕಿನ ಬೂತ್ರಾಮಟ್ಟಿ ಅವ ಏನ್ ಮಾಡಿದಾನ, ಮಗುನ ಆಡಿಸ್ಲಿಕ್ಕೆ ತಗೊಂಡು ಒಮ್ಮೆಲೆ ಕಿಶಾಗಿಂದ ವಿಷದ ಬಾಟ್ಲಿ ತಗೊಂಡು ಆ ಕೂಸಿನ ಬಾಯಿಗೆ ಹಾಕಿದ ಕೂಡಲೇ ಕೂಸು ಬಾಯಾಗ ಬುರು ಬಂದು ಸೀರಿಯಸ್ ಆಗಿದೆ. ದವಾಖಾನಿಗೆ ಒಯ್ಯುವಷ್ಟರಲ್ಲಿ ಅದು ತೀರ್ ಹೋಯ್ತು. ಈ ಒಂದು ಘೋರ ಕೃತ್ಯವನ್ನ ಇವತ್ತು ಮಾನವ ಕುಲ ಅದನ್ನು ವಿರೋಧ ಮಾಡ್ತಾ ಇದೆ. ಯಾಕಂದ್ರೆ ಸಣ್ಣ ಕೂಸು 14 ದಿವಸದ ಕೂಸು ಇನ್ನು ಜಗತ್ತನ್ನೇ ನೋಡದೆ ಇರುವಂತ ಸಂದರ್ಭದಲ್ಲಿ ತಾಯಿ ಮಡಿಲಲ್ಲಿ ಇರ್ತಕ್ಕಂಥ ಮಗುವನ್ನ ತಗೊಂಡು ತಂದೆ ಕೊಲೆ ಮಾಡುವ ಉದ್ದೇಶದಿಂದ ಆ ಕೂಸಿಗೆ ವಿಷ ಉಣಿಸಿ ಅದನ್ನು ಕೊಲೆ ಮಾಡಿದಾನ. ಅದಕ್ಕ ಉಗ್ರವಾದಂತಹ ಶಿಕ್ಷೆ ಆಗ್ಬೇಕು. ಪೊಲೀಸ್ ಅಧಿಕಾರಿಗಳಿಗೆ ನಮ್ದು ಇಷ್ಟ ವಿನಂತಿ ಅದ, ಈ ಒಂದು ಪ್ರಕರಣದಲ್ಲಿ ತನಿಖೆ ಯಾವುದೇ ಒತ್ತಡಕ್ಕೆ ಒಳಗಾಗಬಾರ್ದು ಮತ್ತು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿ ಆರೋಪಿಗೆ ಕಠಿಣ ಶಿಕ್ಷೆ ಆಗುವಂತ ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಕಾನೂನಿನಲ್ಲಿ ಇಂಥ ಕ್ರೂರತೆಗೆ ಯಾವ ಶಿಕ್ಷೆ? ಮರಣದಂಡನೆವರೆಗೆ ಇವತ್ತು ಶಿಕ್ಷೆ ಇದೆ. ಜೀವಾವಧಿ ಶಿಕ್ಷೆಯಿಂದ ಹಿಡಿದು ಡೆತ್ ಸೆಂಟೆನ್ಸ್ ಅಂತೀವಿ ನಾವು. ಮರಣದಂಡನೆ ವಿಧಿಸುವಂತ ಶಿಕ್ಷೆ ಈ ಒಂದು ಅಪರಾಧಕ್ಕಿದೆ. ಅದಕ್ಕಾಗಿ ಉಗ್ರವಾದಂತಹ ಶಿಕ್ಷೆ ಮರಣದಂಡನೆಯನ್ನ ಆ ವ್ಯಕ್ತಿಗೆ ಕೊಡ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ನಾನು NR ಲಾತೂರ್ ಅಂತ, ನ್ಯಾಯವಾದಿ, ಬೆಳಗಾವಿ. ಭೀಮರಾಯಿ ಬಾನಪ್ಪ ಚಪ್ಪಾಡಿ, ಬೆಳಗಾವಿ ತಾಲೂಕಿನ ಬುತ್ರಾಮಟ್ಟಿ ಗ್ರಾಮದವರು. ಅವರು ತನ್ನ ಸ್ವಂತ 14 ದಿವಸದ ಮಗುಗೆ ಈ ಪೆಸ್ಟಿಸೈಡ್ಸ್ ಕೆಮಿಕಲ್ ಔಷಧ ಹಾಕೋದ್ರ ಮುಖಾಂತರ ತನಗೇನೋ ಗಂಡು ಮಗು ಬೇಕಾಗಿತ್ತು, ನನಗೆ ಹೆಣ್ಣು ಮಗು ಹುಟ್ಟಿತ್ತು ಅನ್ನುವಂಥ ಆತಂಕದಿಂದ 14 ದಿನದ ಕೂಸವನ್ನ ಅವು ಹತ್ಯೆ ಮಾಡಿದ್ರು. ಅದು ತನ್ನ ಹೆಂಡತಿನ ಉಕ್ಕಡದ ಗ್ರಾಮದ ತಾಯಿ, ಆ ತಾಯಿನ ಮಗುವನ್ನ ಮನೆಗೆ ಕರ್ಕೊಂಡು ಬಂದು ಏನೋ ಸ್ವಲ್ಪ ಆಟ ಮಾಡಿಸಿ ಮಾಡಕ್ ಹೋಗಿ ಆ 14 ತಿಂಗಳ ಕೂಸಿಗೆ, ಅದು 14 ದಿವಸದ ಕೂಸಿಗೆ ಪೆಸ್ಟಿಸೈಡ್ಸ್ ಕೆಮಿಕಲ್ ಔಷಧ ಹಾಕೋದ್ರ ಮುಖಾಂತರ ಹೊಡಿ ಸತ್ತೈತಿ. 17/3/2026 ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಕಟ್ಟಿ ನಡೆದೈತಿ. ಈಗಾಗಲೇ ಅದು ಕಾಕ್ತಿ ಪೊಲೀಸ್ ಸ್ಟೇಷನ್ದಲ್ಲಿ 69/2026 ಪ್ರಕರಣ ದಾಖಲಾಗಿ ಕೇಸನ್ನು ಸಹಿತ ನ್ಯಾಯಾಲಯ ನಡೆದೈತಿ. ನಮ್ಮ ಆತಂಕ ಏನು ಅಂತ, ಅಪರಾಧಿಗಳಿಗೆ ಬಿಡುಗಡೆ ಸಿಗಬಾರ್ದು. ಈ ಒಂದು ಸಣ್ಣ ಕೂಸನ್ನ ಹತ್ಯೆ ಮಾಡೋದು ನೋಡ್ಬೇಕಾದ್ರೆ ಅವಾಗ ಕಠಿಣ ಶಿಕ್ಷೆ ಆಗಬೇಕು, ಆ ತಾಯಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟದಿಂದ ಇವತ್ತು ಕೊಡ್ತಕ್ಕಂಥ ಚಾರ್ಜ್ ಶೀಟ್ ಅಲ್ಲಿ ಯಾವುದೇ ರೀತಿ ಪ್ರಲಾಪ, ಒತ್ತಾಯ, ರಾಜಕೀಯ ಪ್ರೇರಿತವಾಗಿ ಚಾರ್ಜ್ ಶೀಟ್ ಹಾಕಿ ಆ ಅಪರಾಧಿನ ರಕ್ಷಣೆ ಮಾಡುವಂತ ಕೆಲಸ ಆಗಬಾರ್ದನ್ನ ಸಂಬಂಧ ಎಲ್ಲ ಪಾಲಕರಿಗೆ ಅವ್ರಿಗೆಲ್ಲ ಒಂದು ಅನುಮಾನ ಕಾಡ್ತಾ ಇದೆ. ಅದಕ್ಕಾಗಿ ಜಿಲ್ಲಾಧಿಕಾರಿಗೆ ಮತ್ತು ನಮ್ಮ ಪೊಲೀಸ್ ಆಯುಕ್ತರ ಮುಖಾಂತರ ಸಂಬಂಧಪಟ್ಟಂತ ಪೊಲೀಸ್ ಸ್ಟೇಷನ್ಗೆ ನಾವು ಮಾಹಿತಿ ಕೊಟ್ಟು ಚಾರ್ಜ್ ಶೀಟ್ ಸ್ಟ್ರಾಂಗ್ ಆಗಬೇಕು,
ಸತ್ಯ ಪ್ರಾಮಾಣಿಕತೆಯಿಂದ ಚಾರ್ಜ್ ಶೀಟ್ ಕೊಡಬೇಕು ಮತ್ತು ಯಾರಿಗೆ ಅನ್ಯಾಯ ಆಗೈತೆ ನ್ಯಾಯ ಸಿಗಬೇಕು, ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಕಠಿಣವಾದಂತ ಶಿಕ್ಷೆ ಆಗಬೇಕು ಅಂತ ಒತ್ತಾಯ ಮೇಲೆ ನಾವು ಜಿಲ್ಲಾಧಿಕಾರಿ ಮುಖಾಂತರ ನಮ್ಮ ಉಕ್ಕಡ ಗ್ರಾಮದ ಎಲ್ಲ ಸಹೋದರಿಯರು ತಾಯಂದಿರು ಬಂದು ನಮ್ಮ ಶಿವಾಜಿನ ಕಗ್ನಿಕರಾಗಲಿ ನಮ್ಮ ನ್ಯಾಯವಾದಿಗಳಂತ ಲಾತೂರ್ ವಕೀಲರೆಲ್ಲ ಕೂಡಿ ಮತ್ತು ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಕಮಿಷನರ್ಗೆ ನಾವು ಮನವಿ ಕೊಡುವ ಮುಖಾಂತರ ಆ ಅಪರಾಧಿಗೆ ಕಠಿಣ ಶಿಕ್ಷೆ ಆಗುವಾಗ ನಾವು ಒತ್ತಾಯ ಮಾಡ್ಬೇಕಂತ ಬಂದಿದ್ದೇವೆ. ಬಂಧಿಸಿದಾರ ನ್ಯಾಯಾಲಯದಾಗ ವದಾನ. ಬಟ್ ಈಗ ನ್ಯಾಯಾಲಯ ಪ್ರೊಸೀಜರ್ ಜಾಮೀನ್ ತಗೊಳಕ ಮಾಡಕ ಸುಳ್ಳ ಏನ್ ಕರೆ ಪ್ರಲೋಭ ಮಾಡುದು ಸಾಕಷ್ಟಾಗಿ ಆತಂಕ ಸೃಷ್ಟಿ ಆಗುವಂತ ಸಂದರ್ಭದಾಗ ಅದಾಗಬಾರ್ದು. ಕೈ ತಪ್ಪಿ ಹೋದಾಗ ಆ ಪ್ರಕರಣದಿಂದ ಆರೋಪಿ ರಕ್ಷಣೆ ಆಗುವಂತ ಅವ್ರಿಗೆ ಅನುಮಾನ ಕಾಡ್ತೈತೆ ಅನ್ನೋ ಸಂಬಂಧ ನಾವು ಎಲ್ಲಕ್ಕೂ ಒತ್ತಾಯ ಮಾಡ್ತೇವೆ. ಸಿದ್ದಗೌಡ ಮೋದ್ಗಿ ರಾಜ್ಯಾಧ್ಯಕ್ಷರು, ಭಾರತೀಯ ಕೃಷಿ ಸಮಾಜ ರೈತ ಸಂಘದ ವತಿಯಿಂದ. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.